ಬಹಳ ಮುಖ್ಯವಾಗಿ ಬುಸ್ ಬುಸ್ ಟುಸ್ ಆಗಿರುವಂತಹ ಕತೆ. ಯಾಕೆಂದರೆ ಹೊರಟಾಗ ವಿಮಾನ ಹತ್ತೋ ಸಂದರ್ಭದಲ್ಲಿ, ಅಲ್ಲಿ ಹೋಗಿ ಇಳಿದ ಸಂದರ್ಭದಲ್ಲಿ, ಬಾಗಿಲನ್ನು ಹೇಳ್ಕೊಂಡು ಹೋಗ್ತಿರುವ ಸಂದರ್ಭದಲ್ಲಿ ಹೇಳ್ತಾ ಇದ್ದಂಥ ಮಾತು, ಮುಖದಲ್ಲಿದ್ದಂಥ ವಿಶ್ವಾಸ, ಅಲ್ಲಿ ನಡೆಸ್ತಿದ್ದಂಥ ಸಭೆ, ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ಈ ಕಡೆ ಅಧ್ಯಕ್ಷರಾಗಿರುವಂಥವರು ಅವರು ಹೇಳ್ತಿರುವಂತಹ ಮಾತು, ಅದರಿಂದ ಪಕ್ಷದ ಒಳಗಡೆ ಎದ್ದಿರುವಂಥ ಆಂತರಿಕವಾದಂತಹ ಸಂಘರ್ಷ ಮತ್ತೊಂದು ಹಂತವನ್ನು ತಲುಪ್ತಾ ಇರುವಂಥದ್ದು. ರವಿನ ವರದಿ ನಿಮಗೆ ತೋರಿಸ್ತೀನಿ. ರಾಜ್ಯದಲ್ಲಿ ಅಬ್ಬರಿಸುವವರು ದೆಹಲಿಗೆ ಹೋಗಿ ತಂಡ ಹೊಡೆದು ಬಂದಿದ್ದಾರೆ. ಬಂದ ದಾರಿಗೆ ಸುಂಕವಿಲ್ಲ ಎಂಬ ರೀತಿಯಲ್ಲಿ ತಮ್ಮ ಪಾಡಿಗೆ ತಾವು ಫ್ಲೈಟ್ ಹತ್ತಿ ವಾಪಸ್ಸಾಗಿದ್ದಾರೆ. ವಿಜಯೇಂದ್ರ ಹಠಾವೋ ಎಂದು ಘೋಷಣೆ ಕೂಗುತ್ತಾ ಖುಷಿಯಾಗಿಯೇ ದೆಹಲಿಗೆ ಹೋಗಿದ್ದರು ಬಿಜೆಪಿಯ ರೆಬೆಲ್ ನಾಯಕರು. ಆದ್ರೇನ್ ಮಾಡೋದು, ರಾಜ್ಯದಲ್ಲಿ ಅಬ್ಬರಿಸುವ ಈ ನಾಯಕರನ್ನು ದೆಹಲಿಯಲ್ಲಿ ಕೇಳೋರೇ ಇಲ್ಲದಾಗಿದೆ. ಡೆಲ್ಲಿ ಅಂತ ಹೋದವರು ಸೈಲೆಂಟ್ ಆಗಿಯೇ ವಾಪಸ್ಸಾಗಿದ್ದಾರೆ. ನಡ್ಡಾ ಅವರನ್ನ ಭೇಟಿಯಾಗಿದ್ದೇವೆ ಅಂತ ಹೇಳುತ್ತಿದ್ದರಾದ್ರೂ ನಡ್ಡಾ ಜೊತೆಗೆ ತೆಗೆಸಿಕೊಂಡಿರುವ ಫೋಟೋ ಎಲ್ಲಿ ಎಂಬ ಪ್ರಶ್ನೆಯನ್ನ ಬಿಜೆಪಿ ನಾಯಕರೇ ಕೇಳುತ್ತಿದ್ದಾರೆ. ಇನ್ನು ಅಮಿತ್ ಶಾ ಅವರಂತೂ ಇವರತ್ತ ಮುಖ ಎತ್ತಿಯೂ ನೋಡಿಲ್ಲ, ಮನೆ ಬಾಗಿಲನ್ನೂ ತೆರೆದಿಲ್ಲ. ಹೀಗೆ ಹೈಕಮಾಂಡ್ ಗಮನ ಸೆಳೆದು ವಿಜಯೇಂದ್ರರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕೆಂಬ ಮನವಿ ಕೊಡುವ ಬಿಜೆಪಿ ರೆಬೆಲ್ ನಾಯಕರ ಪ್ಲಾನ್ ಠುಸ್ ಆಗಿದೆ. ಹಾಗಿದ್ದರೂ ಇನ್ನೂ 4-5 ದಿನಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಫೈನಲ್ ಫಲಿತಾಂಶ ಹೊರಬರುವ ನಿರೀಕ್ಷೆಯನ್ನ ಬಿಜೆಪಿ ನಾಯಕರು ಇಟ್ಟುಕೊಂಡಿದ್ದಾರೆ. ದೆಹಲಿ ದಂಡಯಾತ್ರೆ ಬಳಿಕವೂ ರೆಬೆಲ್ಸ್ ಟೀಮ್ ಹಾಗೂ ವಿಜಯೇಂದ್ರ ಬಣಗಳು ಆಕ್ಟಿವ್ ಆಗಿವೆ. ವಿಜಯೇಂದ್ರ ಪರ ವಿರೋಧದ ಮಾತುಗಳು ಬಿರುಸಾಗಿಯೇ ಸಾಗಿವೆ. ರೆಬೆಲ್ಸ್ ಟೀಮ್ ನಡ್ಡಾ ಭೇಟಿ ಮಾಡಿ ದೂರು ಕೊಟ್ಟಿದ್ದೇವೆ ಅಂತಿದೆ. ಆದರೆ ಭೇಟಿಯಾಗಿರೋ ಒಂದಾದ್ರೂ ಫೋಟೋ ಕೊಡಿ ಅಂತಿದೆ ವಿಜಯೇಂದ್ರ ಟೀಮ್. ರೆಬೆಲ್ಸ್ ಟೀಮ್ನದ್ದು ವಿಜಯೇಂದ್ರ ಕೆಳಗಿಳಿಸೋದೊಂದೇ ಅಜೆಂಡಾ. ವಿಜಯೇಂದ್ರ ಮರು ಆಯ್ಕೆ ಆಗೋದು ನಿಶ್ಚಿತ ಅನ್ನೋದು ವಿಜಯೇಂದ್ರ ಟೀಮ್ ವಿಶ್ವಾಸ. ತಟಸ್ಥ ಬಣದ ನೆರವು ಪಡೆಯಲು ರೆಬೆಲ್ಸ್ ಟೀಮ್ ಸರ್ಕಸ್ ಮಾಡುತ್ತಿದೆ. ಆದರೆ ತಟಸ್ಥ ಬಣದವರಿಗೆ ಯಡಿಯೂರಪ್ಪ ಏನೂ ಮಾಡಿಲ್ವಾ, ಅವ್ರು ಯಾಕೆ ರೆಬೆಲ್ಸ್ ಬೆಂಬಲಿಸ್ತಾರೆ ಅನ್ನೋದು ವಿಜಯೇಂದ್ರ ಟೀಮ್ ವಾದ. ವಿಜಯೇಂದ್ರ ಬಗ್ಗೆ ಹಿರಿಯರಿಗೂ ಅಸಮಾಧಾನವಿದೆ ಅಂದ ರೆಬೆಲ್ಸ್ಗೆ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ರಾಜ್ಯಾಧ್ಯಕ್ಷರ ಬಗ್ಗೆ ತೀರ್ಮಾನಿಸಿ ಅನ್ನೋದು ವಿಜಯೇಂದ್ರ ಟೀಮ್ ವಾದ. ಇದೀಗ ರೆಬೆಲ್ಸ್ ಟೀಮ್ ಫೆಬ್ರವರಿ 9ಕ್ಕೆ ಮತ್ತೆ ದೆಹಲಿ ಯಾತ್ರೆಗೆ ಸ್ಕೆಚ್ ಹಾಕೊಂಡಿದೆ. ಅಷ್ಟೊತ್ತಿಗಾಗಲೇ ಹೈಕಮಾಂಡ್ಗೆ ಸಂಪೂರ್ಣ ವರದಿ ನೀಡಿದ್ದಾರಂತೆ ವಿಜಯೇಂದ್ರ. ವಿಜಯೇಂದ್ರ ವಿರುದ್ಧ ಲಿಂಗಾಯತ ಅಸ್ತ್ರ ಪ್ರಯೋಗಕ್ಕೆ ರೆಬೆಲ್ಸ್ ಮುಂದಾಗಿರುವಾಗಲೇ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಬಿಎಸ್ವೈ ಎಂಬುದನ್ನೇ ಉದ್ಘರಿಸುತ್ತಿದೆ ಬಿಎಸ್ವೈ ಟೀಮ್. ರೆಬೆಲ್ಸ್ ಟೀಮ್ ಫೆಬ್ರವರಿ 10ರಂದು ದಿಲ್ಲಿಯಲ್ಲಿ ಸೇರಲಿದ್ದು ಕೇಂದ್ರ ಸಚಿವ ವಿ ಸೋಮಣ್ಣ ಮನೆಯ ಪೂಜೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವಿಜಯೇಂದ್ರ ಟೀಮ್ ಫೆಬ್ರವರಿ 12ರಂದು ದಾವಣಗೆರೆಯಲ್ಲಿ ಬೃಹತ್ ಸಭೆ ಮಾಡುವ ಮೂಲಕ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸೋಮಣ್ಣ ಮನೆಯ ಪೂಜೆ ನೆಪದಲ್ಲಿ ಲಿಂಗಾಯತರ ಸಭೆಗೆ ರೆಬೆಲ್ಸ್ ಪ್ಲಾನ್ ಮಾಡಿರುವಾಗಲೇ ದಾವಣಗೆರೆಯ ರಾಜನಹಳ್ಳಿ ಜಾತ್ರೆಯಲ್ಲಿ ಸಮುದಾಯದ ವಿಶ್ವಾಸ ಗಳಿಸಲು ವಿಜಯೇಂದ್ರ ಟೀಮ್ ಮುಂದಾಗಿದೆ. ಲಿಂಗಾಯತರ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ ಕೂಡ ಭಾಗಿಯಾಗುವ ಸಾಧ್ಯತೆಗಳಿವೆ. ಆ ಬೊಮ್ಮಾಯಿ ಸಿಎಂ ಆಗಿದ್ದೇ ಯಡಿಯೂರಪ್ಪನವರಿಂದ ಎಂದು ಟಕ್ಕರ್ ಕೊಡ್ತಿದ್ದಾರೆ. ರೆಬೆಲ್ಸ್ ಟೀಮ್ಗೆ ವಿಜಯೇಂದ್ರ ಹಠಾವೋ ಒಂದೇ ಅಜೆಂಡಾ. ಹಾಗಾಗಿ ರೆಬೆಲ್ಸ್ ಉಚ್ಚಾಟನೆಗೆ ಡಿಮಾಂಡ್ ಇಟ್ಟಿದೆ ವಿಜಯೇಂದ್ರ ಟೀಮ್. ಮಿಸ್ಟರ್ ಯತ್ನಾಳ್, ನಿನಗೆ ವಯಸ್ಸಾಗಿಲ್ವಾ? ನಿನಗೆ ಯಾಕೆ ರಾಜಕಾರಣ? ನೀನು ಹೋಗಿ ಮನೆಗಿರು. ಕುಟುಂಬ ರಾಜಕಾರಣ ಅಂತ ಮಾತೆತ್ತಿರಿ ಹೇಳ್ತೀರಿ. ಕುಟುಂಬ ರಾಜಕಾರಣ ಮಾಡ್ತಾ ಇರೋದು ನೀನು. ಪುಣ್ಯಾತ್ಮ ಸಿದ್ದೇಶ್ವರ ಸಂಸ್ಥೆ ಕಟ್ಟಿದವ್ರನ್ನ ಬಲಿ ಮುಗಿಸಿಬಿಟ್ಟೆ. ಮತ್ತು ಅವರು ಧರ್ಮಪತ್ನಿ ಮಗನ ಸೌಹಾರ್ದ ಸಹಕಾರಿ ಬ್ಯಾಂಕಿಗೆ ನಿರ್ದೇಶಕರು ಮಾಡಿಕೊಂಡಿಲ್ವಾ? ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಉದ್ಘಾಟನೆ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಅವ್ರ ಮಗನೇ ಉಪಸ್ಥಿತಿರುವ ಫೋಟೋಗಳು ಕೊಟ್ಟು ಕಳಿಸಿದ್ದಾರೆ. ಈ ರೀತಿ ಅಗ್ರವಾಗಿ ಮಾತಾಡೋದನ್ನು ಕೈ ಬಿಡಬೇಕು, ಇದು ಒಳ್ಳೇದಲ್ಲ. ದೂರು ಕೊಡಲು ಹೋಗಿ ಬರಿಗೈನಲ್ಲಿ ರೆಬೆಲ್ಸ್ ಟೀಮ್ ವಾಪಸ್ ಆಗುತ್ತಲೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರೊಚ್ಚಿಗೆದ್ದಿದ್ದರು. ಇದೇ ಮೊದಲ ಬಾರಿಗೆ ಯತ್ನಾಳ್ ಟೀಮ್, ರಾಮುಲು, ಬೊಮ್ಮಾಯಿ, ಅಶೋಕ್ ಹೀಗೆ ತಮ್ಮನ್ನು ಟೀಕೆ ಮಾಡುತ್ತಿದ್ದವರ ವಿರುದ್ಧ ನೇರವಾಗಿಯೇ ವಾಗ್ದಾಳಿ ಶುರು ಮಾಡಿದ್ದಾರೆ. ದುಡ್ಡಿನ ಮತದಿಂದ ಮಾತಾಡ್ತಾ ಇದ್ದಾನೆ. ಎಲ್ಲರನ್ನು ಖರೀದಿ ಮಾಡಬಹುದು ಅಂತ ತಿಳ್ಕೊಂಡ. ಎಲ್ಲರನ್ನು ಕೆಲವು ಕಾಲ ಮೋಸ ಮಾಡಬಹುದು, ಕೆಲವರನ್ನು ಎಲ್ಲಾ ಕಾಲದಲ್ಲಿ ಮೋಸ ಮಾಡಬಹುದು. ಆದರೆ ಎಲ್ಲರನ್ನು ಎಲ್ಲಾ ಕಾಲದಲ್ಲಿ ಮೋಸ ಮಾಡಲು ಆಗುವುದಿಲ್ಲ ವಿಜಯೇಂದ್ರ. ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ದುರ್ದೈವ ಅಂತ ಹೇಳಿದ್ರೆ, ವಿಜಯೇಂದ್ರ ಬಗ್ಗೆ ಯಾರೇನ್ ಬೇಕಾದ್ರೆ ಹಗುರವಾಗಿ ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ಸಹಿಸಿಕೊಳ್ತಾನೆ. ಹಿರಿಯರು ಮಾತಾಡ್ಬೇಕಾದ್ರೆ ಯುವಕರಾಗಿ ಅದನ್ನ ಸಹಿಸಿಕೊಂಡು ಹೋಗ್ಬೇಕು. ಆದ್ರೆ ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬ ಹೋರಾಟಗಾರ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೂ ಸಹ
ಎಂತ ಕೀಳ್ಮಟ್ಟದ ಭಾಷೆನ ಪ್ರಯೋಗ ಮಾಡ್ತಾ ಇದ್ದಾರೆ, ಅವೆಲ್ಲವನ್ನೂ ಕೂಡ ನೋಡ್ಕೊಂಡು ಸುಮ್ ಕೂರ್ತಕ್ಕಂಥದ್ದು ಅಪರಾಧನೇ. ಬಂಡವಾಳ ಬಿಚ್ಚಲಕ್ಕೇನ್ರಿ, ಅದು ಓಪನ್ ಬಂಡವಾಳ ಇದನ್ನೇ ಫೈಲೇ ಐತ ನಕಲಿ ಸಹಿ ಮಾಡ್ಯಾನ ಅವರಪ್ಪಂದು. ಈ ತನಿಖೆ ಮಾಡಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಏನಾಗೈತಿ ಗಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆಟ ಆಡ್ತಾ ಇದ್ದೀವಿ. ಯಾವನು ಕೆಲವರು ಹೇಳ್ತಾ ಇದಾರಲ್ಲ ಹೊಂದಾಣಿಕೆ ರಾಜಕಾರಣ ಅಂತೇಳಿ, ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ರೆ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡ್ತಿದ್ವು ಹಾಗಾದ್ರೆ ಸಿದ್ದರಾಮಯ್ಯನವ್ರ ವಿರುದ್ಧ. ಹಾಗಾಗಿ ವಿಜಯೇಂದ್ರ ಆಗ್ಲಿ ನಮ್ಮ ಪಕ್ಷದ ಯಾರೇ ಮುಖಂಡರಾಗ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈ ರೀತಿ ಪದೇ ಪದೇ ರೀತಿ ಹೇಳಿಕೆಗಳು ಕೊಡೋದ್ರ ಮೂಲಕ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಸಿಂಪತಿ ಸಲುವಾಗಿ ಮನ್ಯಾಗ ಸುಮ್ಮನೆ ಆರಾಮ ಇಲ್ಲ ಮಕ್ಕೋದು ಇದು ನಾಟಕ ಭಾಳ ದಿವಸ ನಡೆದಿಲ್ಲ. ಯಡಿಯೂರಪ್ಪಾಜಿ आप चुप बैठो, घर में आराम करो, बहुत आपका पोता पोती तो जो है ना, अभी पोता को पोती का पोती हो गया, उसको संभालो. ಯಾರಿವತ್ತು ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿ ಕೀಳ್ಮಟ್ಟದಲ್ಲಿ ಮಾತನಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನ ಕಳೆದ 1 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಕೂಡ ಕಾಲ ಮಿಂಚಲ್ಲ, ಅವ್ರನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ಲಿ. ಅವ್ರಿಗೆ ಅನುಭವದ ಕೊರತೆ ಇರೋ ಕಾರಣ ಹಿಂಗೆಲ್ಲ ಆಗಿರ್ಬೋದು. ಖಂಡಿತವಾಗಿ ಮುಂಬರುವಂತಹ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಈ ಪಾರ್ಟಿಯನ್ನು ಅಧಿಕಾರಕ್ಕೆ ತರಲು ಸಲುವಾಗಿ ನಮ್ಮ ಹಿರಿಯ ನಾಯಕರು ಭೀಷ್ಮರಾದಂತ ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮುಂದುವರಿಸಿಕೊಂಡು ಹೋಗಂತ ಕೆಲಸ ಕೂಡ ಮಾಡ್ತೀವಿ. ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರಬಹುದು, ಅವರಷ್ಟು ಅನುಭವ ಇಲ್ಲ. ಶ್ರೀರಾಮುಲು ಇರಬಹುದು, ಅನೇಕ ಹಿರಿಯರು BS ಯಡಿಯೂರಪ್ಪನವ್ರ ಜೊತೆ, ಅನಂತಕುಮಾರ್ ಜೊತೆ ಪಕ್ಷವನ್ನ ಕಟ್ಟಿದ್ದಾರೆ, ಅವ್ರದೇ ಆದಂತ ಅನುಭವ ಇದೆ, ಅದನ್ನ ಒಪ್ಕೊಳ್ತೇನೆ. ಆದ್ರೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಂದೇ ಆದಂತ ಅನುಭವ ಇದೆ. ತಟಸ್ಥ ಬಣದ ಬಗ್ಗೆನೂ ನನಗೆ ಗೊತ್ತಿದೆ, ನಾನು ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜೋವಧೆ ಮಾಡೋದನ್ನು ಫಸ್ಟ್ ನಿಲ್ಲಿಸಬೇಕು. ಅದು ಯಾರು ನಿಲ್ಲಿಸಬೇಕು, ಅವ್ರುಗಳು ನಿಲ್ಲಿಸಬೇಕು. ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರೂ ಕೇಂದ್ರದವ್ರು ಬಂದು ನಿಲ್ಲಿಸಬೇಕಾಗಾದ್ರೆ, ಯಡಿಯೂರಪ್ಪನವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ವಾಗಾದ್ರೆ, ಯಡಿಯೂರಪ್ಪನವ್ರ ಪಕ್ಷ ಕಟ್ಟಿಲ್ವಾಗಾದ್ರೆ, ತಟಸ್ಥ ಬಣ ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರು ಯಡಿಯೂರಪ್ಪನವ್ರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಅವರನ್ನ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನೋ ನೋವು ರಾಜ್ಯದ ಅಧ್ಯಕ್ಷನಾಗಿ ನನಗಿದೆ. ಯಡಿಯೂರಪ್ಪನವ್ರ ಮಗಾಗೂ ಇದೆ, ರಾಜ್ಯದ ಅಧ್ಯಕ್ಷನಾಗಿ ಕೂಡ ಇದೆ. ಅಲ್ಲಿಗೆ ಬಿಜೆಪಿಯಲ್ಲೀಗ 3 ಬಣಗಳಿರೋದು ವಿಜಯೇಂದ್ರ ಮಾತಿನಿಂದಲೂ ದೃಢಪಟ್ಟಿದೆ. ತಟಸ್ಥ ಬಣ ಬಿಜೆಪಿಯಲ್ಲಿದೆ ಅಂತಾದ್ರೆ ಅಲ್ಲಿ ವಿಜಯೇಂದ್ರ ಬಣ ಹಾಗೂ ರೆಬೆಲ್ಸ್ ಬಣ ಅನ್ನೋದು ಅಷ್ಟೇ ಸ್ಪಷ್ಟವಾಗಿದೆ. ತನ್ನ ಕುರ್ಚಿ ಉಳಿಸಿಕೊಳ್ಳುವ ಭರದಲ್ಲಿ ತನ್ನದೇ ಪಕ್ಷದ ನಾಯಕರ ವಿರುದ್ಧ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡೇ ವಿಜಯೇಂದ್ರ ಆಡಿರುವ ಮಾತುಗಳನ್ನು ಅಷ್ಟು ಸುಲಭವಾಗಿ ಪಕ್ಷದೊಳಗಿರುವ ನಾಯಕರು ಅರಗಿಸಿಕೊಳ್ಳುವುದು ಕಷ್ಟ. ಆದರೆ ಯಡಿಯೂರಪ್ಪ ಅವರನ್ನೇ ಗುರಾಣಿಯಾಗಿ ಬಳಸಿಕೊಂಡು ವಿಜಯೇಂದ್ರ ಈಗ ಪಕ್ಷದೊಳಗಿನ ಎದುರಾಳಿಗಳ ಸಮರಕ್ಕೆ ಉತ್ತರ ಕೊಡುವ ಕೆಲಸ ಆರಂಭಿಸಿದ್ದಾರೆ. ಹೀಗೆ ಬೀದಿಗೆ ಬಿದ್ದಿರುವ ಬಿಜೆಪಿಯ ಜಗಳಕ್ಕೆ ಬ್ರೇಕ್ ಹಾಕಲು ಕಡೆಗೂ ಹೈಕಮಾಂಡ್ ಮುಂದಾಗಿದೆ. ರೆಬೆಲ್ಸ್ ಟೀಮ್ ವಾಪಸ್ ಬರುತ್ತಲೇ ರಾಜ್ಯದ ಹಿರಿಯ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಅಶೋಕ್, ಬಸವರಾಜ ಬೊಮ್ಮಾಯಿ ದೆಹಲಿಗೆ ಬಂದು ಭೇಟಿಯಾಗುವಂತೆ ವರಿಷ್ಠರ ಸೂಚನೆ ಬಂದಿದೆ. ವಿಜಯೇಂದ್ರ ಹಠಾವೋ ಬೆಳವಣಿಗೆ ಹಾಗೂ ರೆಬೆಲ್ಸ್ ಟೀಮ್ ಬಗ್ಗೆಯೂ ವರದಿ ತರಲು ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ಇಂದು ಅಥವಾ ನಾಳೆ ಅಶೋಕ್ ಮತ್ತು ಬೊಮ್ಮಾಯಿ ದೆಹಲಿಗೆ ಹೋಗ್ತಿದ್ದಾರೆ. ನಮಗೆ ಈಗ ನಡೀತಾ ಇರುವಂಥ ಘಟನೆ ಬೇಸರ ತಂದಿದೆ. ಅಂದರೆ ಸರಿ ಹೋಗ್ಬೇಕು ಅನ್ನೋನು ನಾನು, ಸರಿ ಹೋಗ್ಬೇಕು. ಈ ಗುಂಪು ಕಾರಿಕೆ 2 ಬಣ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಅದು ಒಳ್ಳೇದಲ್ಲ, ಪಾರ್ಟಿಗೂ ಒಳ್ಳೇದಲ್ಲ, ಜನಕ್ಕೂ ಒಳ್ಳೇದಲ್ಲ. ಒಂದು ವಿರೋಧ ಪಕ್ಷದ ಆಗಿ ನಾವು ಹೋರಾಟ ಮಾಡಬೇಕು ಸರ್ಕಾರದ ವಿರುದ್ಧ, ಅದು ನಮ್ಮ ಕರ್ತವ್ಯ. ಇದರ ನಡುವೆ ಪಕ್ಷದ ನಾಯಕರು ಈಗಲೂ ನಮ್ಮಲ್ಲಿ ಬಣವೇ ಇಲ್ಲ, ನಾವೇನಿದ್ದರೂ ಪಕ್ಷ ಹೇಳಿದಂತೆ ಕೇಳಿಸಿಕೊಳ್ಳುವವರು ಎಂದು ಪಕ್ಷದಲ್ಲಿ ನಡೆಯುತ್ತಿರುವ ಬಹಿರಂಗ ಕದನ ತಮಗೆ ಗೊತ್ತೇ ಇಲ್ಲವೇನೋ ಎಂಬ ನಿಟ್ಟಿನಲ್ಲಿ ಜಾಣತನ ಪ್ರದರ್ಶಿಸುವ ಕೆಲಸ ಮುಂದುವರೆಸಿದ್ದಾರೆ. ನಾನು ಪಾರ್ಟಿ ಹೇಳದಂತೆ ಕೇಳೋನು, ಪಾರ್ಟಿ ಚಟುವಟಿಕೆಗೆ ನಾನು ಯಾವತ್ತೂ ಕೂಡ ತೊಂದರೆ ಇಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಹೈಕಮಾಂಡ್ ನಿಲುವಿಗೆ ನಾವು ಬದ್ಧ ಇದ್ದೇವೆ. ಆದರೆ ಪಾರ್ಟಿಯ ಒಳಗೆ ಏನೇನು ಸರಿ ಮಾಡಬೇಕು ಅದು ಎಲ್ಲದನ್ನು ಸರಿ ಮಾಡುವಂಥ ಪ್ರಯತ್ನ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಶಾಸಕನಾಗಿ, ಒಬ್ಬ ಪಕ್ಷದ ಪದಾಧಿಕಾರಿಯಾಗಿ ಏನೇನು ಮಾಡಬೇಕು ಅದೆಲ್ಲದನ್ನು ಕೂಡ ಆಂತರಿಕ ವಲಯಗಳು ನಾನು ಮಾಡ್ತೇನೆ, ಇದನ್ನು ಮಾಡೋನಿದ್ದೇನೆ. ಆದರೆ ಈ ಎಲ್ಲ ಬೆಳವಣಿಗೆಗಳಿಂದ ಕಮಲ ಪಕ್ಷಕ್ಕೆ ತೀವ್ರ ಮುಜುಗರವಾಗಿರುವುದಂತೂ ನಿಜ. ಬಹಿರಂಗವಾಗಿ ನಾಯಕರ ನಡುವಿನ ವಾಗ್ಯುದ್ಧದಿಂದ ಕಾಂಗ್ರೆಸ್ಗೆ ಹೆಚ್ಚಿನ ಅನುಕೂಲ ಆಗಲಿದೆ ಎಂಬ ಕಾರಣಕ್ಕಾಗಿ ಪಕ್ಷದಲ್ಲಿನ ಭಿನ್ನಮತ ಶಮನಕ್ಕೆ ಆದ್ಯತೆ ನೀಡಿದೆ ಹೈಕಮಾಂಡ್. ಎಲ್ಲ ಬಣಗಳ ನಾಯಕರನ್ನು ಒಂದೇ ವೇದಿಕೆಯಡಿ ತರಲು ಹೈಕಮಾಂಡ್ ಪ್ಲಾನ್ ಹಾಕಿದೆ. ಹಾಗಿದ್ದರೂ ರಾಜ್ಯದಲ್ಲಿ ಬಿಜೆಪಿಯ ಅಧ್ಯಕ್ಷರನ್ನ ಬದಲಾವಣೆ ಮಾಡಿದ್ರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುವ ಸಾಧ್ಯತೆಗಳಿವೆ. ಅಲ್ಲದೆ ತಕ್ಷಣಕ್ಕೆ ಕ್ರಮ ಕೈಗೊಳ್ಳದಿದ್ದರೂ ಬಿಜೆಪಿಗೆ ರಾಜ್ಯದಲ್ಲಿ ತೀವ್ರ ಹೊಡೆತ ಬೀಳುವ ಸಾಧ್ಯತೆಗಳೇ ಹೆಚ್ಚು. ಇದೇ ಕಾರಣಕ್ಕೆ ಹೈಕಮಾಂಡ್ ಈಗ ರೆಬೆಲ್ ನಾಯಕರನ್ನ ಮಾತಾಡಿಸದೆ ಪಕ್ಷನಿಷ್ಠರನ್ನು ಕರೆದು ಮಾಹಿತಿ ಸಂಗ್ರಹಿಸಲಿದೆ. ಇವರು ನೀಡುವ ಮಾಹಿತಿ ಆಧರಿಸಿಯೇ
ಬಿಜೆಪಿ ವರಿಷ್ಠರು ಮುಂದಿನ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆಗಳೇ ಹೆಚ್ಚು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹೀಗೆ ಬಿ ಜೆ ಪಿ ಒಳಗಡೆ ಒಂದು ಕಡೆಯಲ್ಲಿ ಬುಸುಗುಡುವಂಥದ್ದು, ಮತ್ತೊಂದು ಕಡೆಯಲ್ಲಿ ಟುಸ್ ಆಗುವಂಥದ್ದು ಇವೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಇದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಯಾಕೆಂದರೆ ಕಮಲ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಈಗ ತಮ್ಮ ನಾಯಕರುಗಳ ನಡುವೆ ನಡೀತಾ ಇರುವಂಥ ಈ ಕಿತ್ತಾಟವನ್ನು ಸಹಿಸಿಕೊಳ್ಳೋದು ಭಾಳ ಕಷ್ಟ ಆಗ್ಬೋದು. ಮತ್ತು ಇದಕ್ಕೆ ಏನು ಉತ್ತರ ಅಂತ ಹೇಳಿ ಕೊಡ್ತಾರೆ, ಯಾರೇ ಅದ್ರ ಕೂಡ ಏನು ಅಂತೇಳಿ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಡಿಬಾರ್ದು, ನಾವು ಪಕ್ಷದ ಕಾರ್ಯಕರ್ತರು, ನಾವು ನಿಷ್ಠಾವಂತರು, ಅದು ಇದು ಏನು ಬೇಕಾದ್ರೆ ಹೇಳ್ಕೊಳ್ಬೋದು. ಆದರೆ ನಡೀತಾ ಇರುವಂಥದ್ದು ಬಹಿರಂಗವಾಗಿದೆ. ಅಧ್ಯಕ್ಷರೇ ಪಕ್ಷದ ನಾಯಕರ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಪಕ್ಷದ ನಾಯಕರುಗಳು ಅಧ್ಯಕ್ಷರ ವಿರುದ್ಧ ಮಾತನಾಡ್ತಿದ್ದಾರೆ. ಇಂಥದ್ದೊಂದು ಪರಿಸ್ಥಿತಿ ಬಿ ಜೆ ಪಿಯಲ್ಲಿ ಸದ್ಯಕ್ಕೆ ಮನೆ ಮಾಡಿದೆ. ಇದಕ್ಕೆ ಹೇಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನು ನೋಡಬೇಕು.